ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇದು, ವಿಧಿ ತನ್ನ ಲವ್ ಜೊತೆ ಹೋಗ್ತಾ ಇದ್ದಾಳೆ. ಈ ಕಡೆ ಸಿಕ್ಕಾಕೊಳ್ಳೋದ್ರ ನಡುವೆ ವೈಷ್ಣವ್ ಲಕ್ಷ್ಮಿ ದೂರ ದೂರ ಏನಾಗ್ತದೆ ಇಲ್ಲಿ ತಪ್ಪ ಹೊಡ್ಸ್ಕೊಂಡು ಹೋಗಬೇಕಾಗಿರೋ ಸಂದರ್ಭ ಬಂದಿದೆ. ಆದರೆ ಹಠ ಮಾಡ್ತಿರೋ ಇಬ್ಬರು ಕೂಡ ನದಿಯಲ್ಲಿ ಸಿಕ್ಕಾಕೊಂಡು ನದಿಯಲ್ಲಿ ಮುಳುಗೋ ಚಾನ್ಸಸ್ ಇದೆ. ಹಾಗಿದ್ರೆ ಆಗಿದ್ದೇನೋ ಆಗ್ತಿರೋದೇನೋ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಲಕ್ಷ್ಮಿ ವೈಷ್ಣವ್ ಇಬ್ಬರು ಕೂಡ ಫೈನಲಿ ಸ್ಟೇಜ್ ಮೇಲೆ ಕಾಣಿಸ್ಕೊತಾರೆ. ಈ ಕಡೆ ಎಲ್ಲರೂ ಕೂಡ ಚಪ್ಪಾಳೆ ಬಡಿತಿದ್ದಾರೆ. ಫೈನಲಿ ಇಲ್ಲಿ ಲಕ್ಷ್ಮಿ ನಾನು ಬಂದೆ ಅಲ್ವಾ, ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಕೇಳ್ಕೊತಾರೆ. ಖಂಡಿತ ಅಂತ ಹೇಳಿ ಲಕ್ಷ್ಮಿ ಮತ್ತು ವೈಷ್ಣವ್ ಇಬ್ಬರು ಕೂಡ ಸ್ಕಿಟ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಸ್ಕಿಟ್ ಮಾಡಬೇಕಾಗಿರೋ ಅವರಿಬ್ಬರು ಕೂಡ ಈಗ ಪಾತ್ರಧಾರಿಗಳಾಗಿ ಬದಲಾಗ್ತಾರೆ. ವೈಷ್ಣವ್ ಲಕ್ಷ್ಮಿ ಆಗಿ, ಲಕ್ಷ್ಮಿ ವೈಷ್ಣವ್ ಆಗಿ ತುಂಬ ಚೆನ್ನಾಗಿ ಮುದ್ದಾಗಿ ಮಾತಾಡ್ತಿದ್ದಾರೆ ಅವರವರ ಆ್ಯಕ್ಟಿಂಗ್ನ ಜೊತೆಗೆ. ಈ ಕಡೆ ಲಕ್ಷ್ಮಿ ಅಂತೂ ವೈಷ್ಣವ್ನ ಹೀಗೆ ವೈಷ್ಣವ್ ನಡ್ಕೋತಾರೋ ಅದೇ ರೀತಿ ಇಮಿಟೇಟ್ ಮಾಡ್ತಿದ್ರೆ, ಈ ಕಡೆ ವೈಷ್ಣವ್ ಕೂಡ ಕಡಿಮೆ ಏನಿಲ್ಲ ಅನ್ನೋ ರೀತಿ ಲಕ್ಷ್ಮಿ ಥರನೇ ನಡ್ಕೊತಿದ್ದಾರೆ. ಈ ಕಡೆ ವೈಷ್ಣವ್ ಅವರು ಒಂದು ಒಳ್ಳೆ ಸಂಗೀತಗಾರರು, ಮ್ಯೂಸಿಕ್ ಮಾಡ್ತಾರೆ, ಸಾಂಗ್ಸ್ ಬರೀತಾರೆ, ಸಾಂಗ್ಸ್ ಹೇಳ್ತಾರೆ. ಅದ್ರ ಜೊತೆಗೆ ಅವರಿಗೆ ಕೆಟ್ಟ ಹ್ಯಾಬಿಟ್ ಇದೆ, ಬಟ್ಟೆನ ಎಲ್ಲಂದ್ರಲ್ಲಿ ಬಿಡಿಸಾಡೋದು, ಜೊತೆಗೆ ಅವರು ಕೊಳಕು ಅಂತ ಹೇಳ್ತಿದ್ದಾಳೆ ಲಕ್ಷ್ಮಿ. ಈ ಕಡೆ ವೈಷ್ಣವ್ ಲಕ್ಷ್ಮಿ ತುಂಬಾ ಸ್ಟ್ರಿಕ್ಟ್, ತುಂಬಾ ಡೀಸೆಂಟ್, ತುಂಬಾ ಒಳ್ಳೆ ಹೆಣ್ಮಗಳು. ಜೊತೆಗೆ ಯಾವುದೆಲ್ಲಿರಬೇಕು ಅಲ್ಲಿದ್ರೇ ಸರಿ, ಇಲ್ಲಾಂದರೆ ಖಂಡಿತ ಲಕ್ಷ್ಮಿ ಅವರು ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ. ನಂತರ ಒಂದಷ್ಟು ಬಟ್ಟೆಗಳನ್ನ ತೆಗೆದು ಲಕ್ಷ್ಮಿ ವೈಷ್ಣವ್ ಥರ ಬಿಸಾಡ್ತಿದ್ದಾಳೆ. ಏನು ಮಾಡ್ತಿದ್ರ ಅಂತ ವೈಷ್ಣವ್ ಬಟ್ಟೆ ಎತ್ಕೊಳ್ಳೋ ರೀತಿ ಡ್ರಾಮಾ ಮಾಡ್ತಿದ್ದಾರೆ. ಏನು ಮಾಡ್ತಿದ್ದೀನಿ ಅಂದರೆ ನನಗೆ ಬೇಕಾಗಿರೋ ಬಟ್ಟೆ ಬೇಕಾಗಿತ್ತು, ಅದಕ್ಕೋಸ್ಕರ ಹುಡುಕ್ತಿದ್ದೀನಿ ಅಂದಾಗ ಅದಕ್ಕೋಸ್ಕರ ಈ ರೀತಿ ಬಿಸಾಕೋದ, ನಾನು ಕೇಳಿದ್ರೆ ನಾನು ಎತ್ಕೊಳ್ಳೋದಿಲ್ವಾ ಅಂತ ಹೇಳ್ತಿದ್ದಾಳೆ. ಏನು ಬಿಸಾಕಿದ್ರೆ ಏನು ಮಾಡ್ತೀರಾ ಅಂದಾಗ ಏನು ಮಾಡ್ತೀನ, ಒಂದು ಏಟ್ ಹಾಕ್ತೀನಿ ಅಂತ ವೈಷ್ಣವ್ ಹೇಳ್ತಿದ್ದಾನೆ ಲಕ್ಷ್ಮಿ ರೀತಿ. ಹೌದಾ ಬೇಡ ರೀ, ಆ ರೀತಿ ಏನು ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಇವರ ಮುದ್ದು ಆ್ಯಕ್ಟಿಂಗಿಗೆ ಎಲ್ಲರೂ ಕೂಡ ಫಿದಾ ಆಗ್ತಾರೆ. ಈ ಕಡೆ ಕಾವೇರಿ ಕೈ ಹಸ್ಕೋತಿದ್ರೆ ಕೀರ್ತಿ ಅಂತೂ ಶಾಕ್ ಆಗಿದ್ದಾಳೆ. ಫೈನಲಿ ಇವರಿಬ್ರು ಕೂಡ ತುಂಬ ಮುದ್ದಾಗಿ ಆ್ಯಕ್ಟ್ ಮಾಡ್ತಾರೆ. ಅಲ್ಲಿ ಫಸ್ಟ್ ರೌಂಡ್ ಜಡ್ಜ್ಮೆಂಟ್ ಮಾಡೋದಕ್ಕೆ ಜಡ್ಜಸ್ ಯಾರು ಅಂತಲೇ ಗೊತ್ತಿಲ್ಲದಿರುವುದರಿಂದ ಯಾರು ಕೂಡ ಜಡ್ಜ್ಮೆಂಟ್ ಮಾಡದೆ ಸೈಲೆಂಟ್ ಆಗಿರ್ತಾರೆ. ಆದರೆ ಜನಗಳ ಒಂದು ದೊಡ್ಡ ಚಪ್ಪಾಳೆ ಅಂತೂ ಅವರಿಬ್ಬರಿಗೆ ಸಿಗುತ್ತೆ. ನಂತರ ಈ ಕಡೆ ಲಕ್ಷ್ಮಿ ರೂಮಿಂದ ಲಾಕ್ ಮಾಡಿ ಓಪನ್ ಮಾಡಿಸ್ಕೊಂಡು ಬರಬೇಕಿದ್ರೆ ಈ ಕಡೆ ಕೀರ್ತಿಯ ಬ್ರೇಸ್ಲೆಟ್ ಸಿಕ್ಕಿರುತ್ತೆ. ಹಾಗಾಗಿ ಕೀರ್ತಿನ ಎದುರುಕೊಂಡು ಈ ಕಡೆ ಕೀರ್ತಿ ಮೇಲೆ ಅದರ ವಿಷಯವಾಗಿ ಪ್ರಶ್ನೆ ಮಾಡ್ತಿದ್ದಾಳೆ. ಏನದು, ಯಾಕೆ ಇಲ್ಲಿಗೆ ಬಂದಿದ್ದೀರಾ ನೀವು, ನಿಮ್ಮ ಕೆಲಸ ಮಾಡ್ಕೊಂಡು ಸುಮ್ಮನೆ ಇರೋದಕ್ಕಾಗೋದಿಲ್ವಾ ಅಂದಾಗ, ಯಾಕೆ ಬಂದಿದ್ದೀನಿ ಅಂದರೆ ಹೋಸ್ಟ್ ಮಾಡೋದಕ್ಕೆ, ನಾನು ಕೆಲಸ ಮಾಡ್ತಾನೆ ಇರೋದು, ಇನ್ನೇನು ಮಾಡ್ತಿದ್ದೀನಿ ಲಕ್ಷ್ಮಿ ಅಂತ ಹೇಳ್ತಿದ್ರ. ಹೌದಾ, ಕೆಲಸ ಮಾಡೋದು ಬಿಟ್ಟು ನಮ್ಮ ಹೊಸ ಬರಿಗೆ ಯಾಕೆ ಬಂದಿದ್ದೀರಾ, ಖಂಡಿತ ನೀವು ಇಲ್ಲಿಗೆ ಬರ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ, ಬಂದಿಲ್ಲದೆ ಈ ರೀತಿ ಯಾಕೆ ಮಾಡ್ತಿದ್ರಾ, ನನ್ನ ರೂಮಲ್ಲಿದ್ದರೆ ಲಾಕ್ ಮಾಡಿದ್ದು ಯಾಕೆ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ. ನಾನು ಲಾಕ್ ಮಾಡಿದ್ದ, ಏನು ಮಾತಾಡ್ತಿದ್ಯಾ ಅಂದಾಗ, ಇದಕ್ಕಿಂತ ಸಾಕ್ಷಿ ಬೇಕಾ ಅಂತ ಬ್ರೇಸ್ಲೆಟ್ ತೋರಿಸಿದಾಗ, ಹಾಗಂತ ಬ್ರೇಸ್ಲೆಟ್ ಇದೆ ಅಂದ ಮಾತ್ರಕ್ಕೆ ನಾನೇ ಮಾಡಿರೋದಾ, ನನ್ನ ಬ್ರೇಸ್ಲೆಟ್ ಕಲ್ದೋಗಿತ್ತು ಅಂತ ನಾನು ಕೂಡ ಹುಡುಕ್ತಿದ್ದೆ, ಹೋಗೋ ದಾರಿಲಿ ಬಿದ್ದಿರ್ಬೋದು, ಅದು ಸಿಕ್ಕಿದ ಮಾತ್ರಕ್ಕೆ ನಾನು ಮಾಡಿದೆ ಅಂತ ಹೀಗೆ ಅಂದ್ಕೊಂಡೆ ಅಂದಾಗಲ ನನ್ನ ಅಷ್ಟು ದಡ್ಡಿ ಅಲ್ಲ ಅರ್ಥ ಮಾಡ್ಕೊಳ್ದೇ ಇರೋದಕ್ಕೆ. ಅದನ್ನು ನೀವೇ ಮಾಡಿದ್ದು, ಒಂದು ಪಕ್ಷ ನಾನು ಅಂದ್ಕೊಂಡಿದ್ದು ಸುಳ್ಳಾಗಿ ನೀವು ಹೇಳಿದರೆ ನಿಜ ಆಗಿದ್ರೆ ಪರವಾಗಿಲ್ಲ, ಒಂದು ಪಕ್ಷ ನಾನು ಅಂದ್ಕೊಂಡಿದ್ದೆ ನಿಜ ಆಗಿದ್ರೆ ಖಂಡಿತ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳ್ತಾಳೆ. ನಂತರ ಈ ಕಡೆ ಕಾವೇರಿ ಅವ್ರು ಬಂದಿದ್ದೆ ಕೀರ್ತಿನ ತರಾಟಕ್ಕೆ ತಗೋತಾರೆ. ಇನ್ನು ಕೀರ್ತಿ ಏನು ಮಾಡೋಕೆ ಹೊರಟಿದ್ಯಾ, ನಿನ್ನ ಸಿಲ್ಲಿ ಕೆಲಸದಂದಾಗೆ ಅವರಿಬ್ರು ಹತ್ರ ಆಗ್ತಾರೆ ಹೊರತು ದೂರ ಆಗೋದಿಲ್ಲ. ಇದರಿಂದ ನೀನು ವೈಷ್ಣವ್ನ ಸಂಪೂರ್ಣವಾಗಿ ಕಳ್ಕೊಬೇಕಾಗಿದೆ. ತಾತ್ಕಾಲಿಕ ಖುಷಿಗೋಸ್ಕರ ದೊಡ್ಡ ಖುಷಿನ ಬಿಡಬೇಡ. ಇನ್ನು ಇದೇ ರೀತಿ ಆದರೆ ನಾನಂತೂ ನಿನ್ನ ಪರ ನಿಲ್ಲೋದಿಲ್ಲ, ನಿನ್ನ ಪರ ಬಂದು ನನ್ನ ತಲೆ ಕೆಟ್ಟೋಗಿದೆ ಅಂತ ಕಾವೇರಿಯವರು ಕೀರ್ತಿ ಮೇಲೆ ಹೋಗ್ತಾರೆ. ನಂತರ ಈ ಕಡೆ ಕೀರ್ತಿ ಖಂಡಿತ ಏನಾದರೂ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿಕೊಂಡ್ರೆ, ಆ ಕಡೆ ವೈಷ್ಣವ್ ಕೀರ್ತಿನ ಬಂದು ತರಾಟಕ್ಕೆ ತೊಗೊಳೋಕೆ ಸಿದ್ಧವಾಗಿದ್ದಾನೆ. ಬಿಕಾಸ್ ಲಕ್ಷ್ಮಿ ಹೋಗಿದ್ದೆ ನನಗೆ ಯಾಕೋ ಕೀರ್ತಿಯವರ ಭಾವನೆ ಸರಿ ಇಲ್ಲ ಅಂತ ಅನ್ನಿಸ್ತದೆ, ನಿಮ್ಮ ಮೇಲೆ ಅವ್ರಿಗೆ ಪ್ರೀತಿ ಆಗಿತ್ತು ಅನಿಸುತ್ತೆ, ಅದಕ್ಕೋಸ್ಕರ ನಾವು ಎಲ್ಲೇ ಇದ್ರೂ ಕೂಡ ಒಂದಾಗೋದಕ್ಕೆ ಬಿಡ್ತಿಲ್ಲ, ಜೊತೆಲಿದ್ದರೆ ಅವ್ರು ಬಂದು ತಡೆ ಹಾಕ್ತಿದ್ದಾರೆ ಅಂತ ಅನುಮಾನ ಪಡ್ತಾಳೆ. ನಂತರ ಈ ಕಡೆ ಪಟೇಲರು ಎಲ್ರಿಗೂ ಕೂಡ ಉಳ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಕಡೆ ಲಕ್ಷ್ಮೀ ವೈಷ್ಣವ್ಗೆ ನದಿ ದಾಟಿ ಹೋಗಬೇಕಾಗಿದೆ, ಉಳಿದವ್ರಿಗೆ ಹಳ್ಳಿ ಒಳಗಡೆನೆ ಅವಕಾಶ ಕೊಟ್ಟಿದ್ದಾರೆ. ಇದರ ನಡುವೆ ವಿಧಿ ಮತ್ತು ಲವರ್ ಇಬ್ಬರು ಕೂಡ ಸಿಟಿಯಿಂದ ಹಳ್ಳಿಗೆ ಬರ್ತಿದ್ದಾರೆ. ಹಳ್ಳಿನ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಅಂತ ಲವರ್ ಕರ್ಕೊಂಡು ವಿಧಿನ ತನ್ನ ಹಳ್ಳಿಗೆ ಬರ್ತಾನೆ. ಈ ಕಡೆ ಅಂಕಿತ್ ಹೋಗ್ಬೇಕಿದ್ರೆ ವಿಧಿ ನೋಡ್ತಾನೆ. ಈ ಕಡೆ ಲಕ್ಷ್ಮಿಗೆ ನಾನು ವಿಧಿ ನೋಡಿದೆ, ಯಾವುದೋ ಹುಡ್ಗನ ಜೊತೆ ಬೈಕಲ್ಲಿ ಹೋದ್ಲು ಅಂತಿದ್ದಾಗೆ, ಹೌದಾ ನಾನು ನೋಡ್ಲಿಲ್ವಲ್ಲ ಅಂದಾಗ ನಾನು ಇವಾಗ ತಾನೇ ನೋಡಿದೆ, ಬನ್ನಿ ಹೊಡ್ಕೋಣ ಅಂತ ಹೇಳ್ತಾರೆ. ಇಬ್ಬರು ಕೂಡ ಹೊಡ್ಕೋಕೆ ಹೋದ್ರೆ ಈ ಕಡೆ ವೈಷ್ಣವ್ ಕೀರ್ತಿನ ತರಾಟಕ್ಕೆ ತೊಗೊಂಡು ಹೋಗ್ತಾರೆ. ನೋಡಿ ಏನು ಮಾಡ್ತಿದ್ಯಾ, ದಯವಿಟ್ಟು ಅರ್ಥ ಮಾಡ್ಕೊ, ನೀನು ನನ್ನ ಜೀವನದಲ್ಲಿ ಮುಗ್ದೋಗಿರೋ ಚಾಪ್ಟರ್, ಸುಮ್ಮನೆ ವಿನಾಕಾರಣ ನಮ್ಮಿಬ್ರು ನಡುವೆ ಬರಬೇಡ ಅಂತ ಹೇಳ್ತಿದ್ರೆ ಈ ಕಡೆ ಕೀರ್ತಿ ಯಾವ ಮಾತನ್ನು ಕೂಡ ಕಿವಿಗೂ ಕೂಡ ಹಾಕೊಳ್ಳೋದಿಲ್ಲ. ನಂತರ ಈ ಕಡೆ ವಿಧಿನ ಹುಡುಕ್ತಾರೆ, ಬಟ್ ಸಿಗೋದೇ ಇಲ್ಲ. ಅಷ್ಟರಲ್ಲಿ ಕತ್ಲಾಗುತ್ತೆ. ಈ ಕಡೆ ವೈಷ್ಣವ್ ಒಂದು ಅಜ್ಜಿ ತಾತನ ಜೊತೆ ತಪ್ಪ ಹೊಡಿಸ್ಕೊಂಡು ಆ ಕಡೆ ಹೋಗಿದ್ದಾರೆ. ತಪ್ಪದಲ್ಲಿ ಈ ಕಡೆ ಲಕ್ಷ್ಮಿ ಇದ್ದಾಳೆ ಅಂತ ಅಂದ್ಕೊಂಡ್ರೆ ಲಕ್ಷ್ಮಿ ಇಲ್ಲ.
ಲಕ್ಷ್ಮಿ ಈ ಕಡೆ ಸಿಕ್ಕಾಕೊಂಡಿದ್ದಾಳೆ, ಕತ್ತಲಾಗಿದೆ, ಈ ಕಡೆ ನಾನು ಆ ಕಡೆ ಹೋಗಬೇಕು, ನಾನು ವೈಷ್ಣವ್ ಅವ್ರು ಇರೋ ಜಾಗಕ್ಕೆ ಅಂತಂದರೆ ಏನಮ್ಮ ಮಾತಾಡ್ತಿದ್ಯಾ, ಇದೇನು ಆಟೋ ಓಡಿಸ್ದಾಗೆ ಅಂತ ಅಂದ್ಕೊಂಡಿದ್ಯಾ, ತೆಪ್ಪ ಇದು ನದಿಯಲ್ಲಿ ಯಾವಾಗ ಬೇಕಿದ್ರೆ ನೀರನ್ನ ಬಿಡಬಹುದು, ಅಲೆಗಳು ಏಳ್ಬಹುದು, ಇಲ್ಲಿ ಹೋಗೋದು ತುಂಬಾ ಅಪಾಯವಾಗುತ್ತೆ, ಅವನು ಅಲ್ಲೇ ಇರ್ತಾನೆ, ಬೆಳಿಗ್ಗೆ ಬರ್ತಾನೆ ಬಿಡು ಅಂತ ಹೇಳ್ತಿದ್ರೆ ಈ ಕಡೆ ವೈಷ್ಣವ್ ಕೂಡ ಅಜ್ಜಿ ತಾತ ಹಂಗೆ ನಾನು ಆ ಕಡೆ ಹೋಗಬೇಕು, ನನ್ನ ಲಕ್ಷ್ಮಿಗೆ ಏನಾಗಿದೆ ಅಂತ ಗೊತ್ತಿಲ್ಲ, ನಾನು ಅವ್ರನ್ನ ಕರ್ಕೊಂಡು ಬರಬೇಕು, ನಾನು ಅವ್ರನ್ನ ನೋಡಲೇಬೇಕು ಅಂತಿದ್ರೆ ಕೀರ್ತಿ ಕೂಡ ವೈಷ್ಣವ್ ಜೊತೆನೇ ಇದ್ದಾಳೆ. ಬೇಡ ವೈಷ್ಣವ್, ಲಕ್ಷ್ಮಿಯಲ್ಲಿರ್ತಾಳೆ, ನೀನೇನು ವರಿ ಮಾಡ್ಕೋಬೇಡ, ನೀನು ಓಡಿಸ್ಬೇಡ ಅಂತ ಹೇಳ್ತಿದ್ರೆ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಬೋಟಿಂಗ್ ಎಲ್ಲ ಮಾಡಿದ್ದೀನಿ ನಾನು ಅಂದಾಗ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಅಲ್ವಾ, ನದಿ ಬೋಟಿಂಗ್ ಮಾಡೋಷ್ಟು ಸುಲಭನ, ಫನ್ ಗೇಮ್ ರೀತಿ ಅಂದ್ಕೊಂಡಿದ್ದೆ ಅಂತ ಹೇಳ್ತಿದ್ರು. ಈ ಕಡೆ ನನ್ನ ಹೆಂಡ್ತಿನ ನಾನು ನೋಡಲೇಬೇಕು, ನೀನು ಏನು ಮಾಡಿದ್ಯೋ ಲಕ್ಷ್ಮಿ ಅವ್ರಿಗೆ ಯಾರೇ ಗೊತ್ತು ಅಂತ ವೈಷ್ಣವ್ ಹೇಳ್ತಿದ್ರೆ ಈ ಕಡೆ ಕೀರ್ತಿ ಕೋಪ ಬರ್ತದೆ. ಈ ಕಡೆ ಎಲ್ಲರೂ ಕೂಡ ಹೇಳ್ತಾ ಇದ್ರು, ಈ ಕಡೆ ಲಕ್ಷ್ಮಿ ಕೂಡ ನಾನು ವೈಷ್ಣವ್ ಅವ್ರನ್ನ ನೋಡಲೇಬೇಕು, ಯಾವುದೇ ಕಾರಣಕ್ಕೂ ನಾನು ಇರೋದಿಲ್ಲ, ನಾನು ಹೋಗೇ ಹೋಗ್ತೀನಿ, ನಾನೇ ತೆಪ್ಪ ಓಡಿಸ್ಕೊಂಡು ಹೋಗ್ತೀನಿ ಅಂತ ಮುಂದಾಗ್ತಿದ್ರೆ ಈ ಕಡೆ ವೈಷ್ಣವ್ ಕೂಡ ನಾನು ಹೋಗೇ ಹೋಗ್ತೀನಿ ಅಂತ ತೆಪ್ಪ ಓಡಿಸ್ಕೊಂಡು ಹೋಗೋಕ್ಕೆ ಮುಂದಾಗ್ಬಿಡ್ತಾನೆ. ತಕ್ಷಣ ನನ್ನ ಮೇಲೆ ಆಣೆ, ನೀನೇನಾದರೂ ಹೋದರೆ ನಾನು ಇದೇ ನದಿಗೆ ಹಾರಿ ಸತ್ತೋಗ್ತೀನಿ ಅಂತ ಕೀರ್ತಿ ಹೇಳ್ತಾಳೆ. ಈ ಕಡೆ ಏನಾದರೂ ಮಾಡ್ಕೊ ಅಂದರೆ ಮಾಡ್ಕೊಳಕ್ಕಾಗೋದಿಲ್ಲ, ಬಿಕಾಸ್ ಅವಳು ಏನು ಮಾಡ್ಕೊಳ್ಳೋಕ್ಕೂ ಕೂಡ ಹೆಸೋದಿಲ್ಲ ಅಂತ ವೈಷ್ಣವ್ಗೆ ಗೊತ್ತಿದೆ. ಹಾಗಾಗಿ ಮೌನವಾಗಿದ್ದರೆ ಈ ಕಡೆ ಲಕ್ಷ್ಮಿ ಅಂತೂ ಯಾರ ಮಾತನ್ನು ಕೇಳ್ದೆ ತಾನೇ ತೆಪ್ಪ ಓಡಿಸ್ಕೊಂಡು ವೈಷ್ಣವ್ನ ಹತ್ರ ಹೋಗ್ತೀನಿ ಅಂತ ಬರ್ತಿದ್ದಾಳೆ. ಈ ಕಡೆ ಆತಂಕದಲ್ಲಿದ್ದರೆ ಈ ಕಡೆ ಕಾವೇರಿಯವರು ಹೆಚ್ಚು ಕಡಿಮೆ ಆಗಿ ಸಾಯಲಿ ಅಂತ ಬಯಸ್ತಿದ್ದಾರೆ. ಫೈನಲಿ ತನ್ನ ವೈಷ್ಣವ್ನ ಸೇರುವುದಕ್ಕೆ ಲಕ್ಷ್ಮಿ ತೆಪ್ಪದಲ್ಲಿ ಬರ್ತದೆ. ಅಲ್ಲಿ ಅಪಾಯ ಸಂಭವಿಸೋ ಚಾನ್ಸಸ್ ತುಂಬಾ ಇದೆ, ಬಿಕಾಸ್ ಇಲ್ಲಿ ನೀರನ್ನು ಬಿಟ್ಟೇ ಬಿಡ್ತಾರೆ ಡ್ಯಾಮ್ನಲ್ಲಿ ನೀರು ಬಿಡ್ತಿದ್ದಾಗೆ ನೀರಿನ ಒಂದು ಅಲೆ ಜಾಸ್ತಿ ಆಗ್ತದೆ, ಇದರಿಂದಾಗಿ ತೆಪ್ಪ ಅಲ್ಗಾಡ್ತದೆ. ಫೈನಲಿ ಲಕ್ಷ್ಮಿಗೆ ತೆಪ್ಪ ಓಡಿಸೋದಕ್ಕೆ ಬರೋದಿಲ್ಲ, ಆದರೂ ಕೂಡ ತನ್ನ ಗಂಡನ್ನು ಸೇರಬೇಕು ಅನ್ನೋ ಕಾರಣಕ್ಕೆ ಬರ್ತಿದ್ದಾಳೆ. ಹಾಗಿದ್ರೆ ಇಲ್ಲಿ ಲಕ್ಷ್ಮಿನ ವೈಷ್ಣವ್ ಕಾಪಾಡೋಕೆ ಬಂದೇ ಬಿಡ್ತಾನೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವೀಡಿಯೋಗೋಸ್ಕರ ವೀಚ್ ಮಾಡಿದ್ರೆ ಮರಿ.